ಹಾಯ್ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರು ಮನೆಯಲ್ಲೂ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಖುಷಿಯಾಗಿ ನಿಮ್ಮ ಎಲ್ಲ ಸಂಬಂಧಿಕರ ಒಟ್ಟಿಗೆ ಬೆಸೆಯುವಂತಹ ಈ ಒಂದು ಹಬ್ಬ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹೇಳ್ತಾ, ಇವತ್ತು ಒಂದು ಮೆಸೇಜ್ ನಾನು ನಿಮಗೆ ಹೇಳಬೇಕು, ಅಥವಾ ಇವತ್ತೊಂದು ನನಗೇನೋ ಅನ್ನಿಸ್ತು, ಒಂದು ಥಾಟ್ ಬಂತು, ಅದನ್ನ ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಒಂದು ಸ್ಟೋರಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇವತ್ತು ನಾವೆಲ್ಲ ಹೇಗೆ ಜೀವನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಒಂದು ಚಿಕ್ಕ ಸ್ಟೋರಿ. ನಿಮ್ಗೆಲ್ಲರಿಗೂ ಕತೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಊರಲ್ಲಿ ಒಂದು ಪಕ್ಷಿ ಇತ್ತು. ಆ ಪಕ್ಷಿಗೆ ತುಂಬ ಹಾರಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಎಲ್ಲ ಪಕ್ಷಿಗಳು ಹಾರಾಡೋದು ನೋಡಿ ಅದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ತುಂಬ ನನ್ಗೆ ಯಾಕೆ ಆಗ್ತಾ ಇಲ್ಲ, ನಾನು ಯಾಕೆ ಹಾರಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆವಾಗ ತುಂಬ ಒಂದು ದಿವಸ ಕೊರಗ್ತಾ ಇತ್ತು, ಅಳ್ತಾ ಇತ್ತು, ಯಾಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅದು ಒಂದು ಡಿಸೈಡ್ ಮಾಡಿತ್ತಂತೆ. ಏನು ಅಂತಂದರೆ ಅದಕ್ಕೆ ಅದೇ ಒಂದು ಟಾಸ್ಕನ್ನು ಕೊಟ್ಕೊಂಡಿತ್ತು. ಏನು, ನನ್ನ ಲೈಫಲ್ಲಿ ಇವತ್ತು ಎಷ್ಟು ನೆಗೆಟಿವ್ ವರ್ಡ್ಸ್ ಬಂತು, ಎಷ್ಟು ನೆಗೆಟಿವ್ ಥಾಟ್ಸ್ ಬಂತು, ಅಷ್ಟು ಒಂದು ಥಾಟ್ ಬಂದ ತಕ್ಷಣ ಒಂದು ಕಲ್ಲನ್ನು ತಗೊಂಡು ತನ್ನ ರೆಕ್ಕೆ ಕೆಳಗಡೆ ಇಟ್ಕೊಳ್ತಿತ್ತಂತೆ. ಇನ್ನೊಂದು ಪಾಸಿಟಿವ್ ಥಾಟ್ ಬಂದಾಗ ಒಂದು ಕಲ್ಲನ್ನು ತಗೊಂಡು ರೆಕ್ಕೆ ಕೆಳಗಡೆ ಇಟ್ಕೊಳ್ತಿತ್ತಂತೆ. ಹೀಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಥಾಟ್ಗಳನ್ನು ಇಟ್ಕೊಂಡು ಆ ಕಲ್ಲುಗಳನ್ನು ಸ್ಟೋರ್ ಮಾಡಿ ರೆಕ್ಕೆ ಕೆಳಗಡೆ ಇಟ್ಕೊಂಡು ಅದಕ್ಕೆ ತುಂಬ ಭಾರ ಆಗಿತ್ತಂತೆ. ಹಾರೋದಕ್ಕಾಗ್ತಾ ಇರಲಿಲ್ಲ. ಆದರೆ ಅದಕ್ಕೆ ಗೊತ್ತಾಗ್ತಾ ಇರಲಿಲ್ಲ ನನಗೆ ಯಾಕೆ ಹಾರಕ್ಕಾಗ್ತಾ ಇಲ್ಲ ಅಂತ. ಒಂದಿನ ತುಂಬ ಬೇಜಾರಾಗಿ ಅಳ್ತಾ ಇರುತ್ತೆ. ಆವಾಗ ಭಗವಂತನ ಹತ್ರ ಕೇಳುತ್ತಂತೆ, ಪರಮಾತ್ಮ, ಎಲ್ಲ ಪಕ್ಷಿಗಳು ಹಾರ್ತಾ ಇದೆ, ಎಷ್ಟು ಖುಷಿಯಾಗಿದ್ದಾವೆ, ನಾನು ಯಾಕೆ ಹೀಗೆ ಅಂತ ಅಂದಾಗ ಪರಮಾತ್ಮ ಹೇಳಿದಂತೆ, ಅಯ್ಯೋ ದಡ್ಡ, ನಿನ್ನ ಕೈಯಲ್ಲೇ ಅದಕ್ಕೆ ಉತ್ತರ ಇದೆ, ನಿನ್ನ ಜೀವನವನ್ನು ನೀನೇ ಹಾಳು ಮಾಡ್ಕೊಳ್ತಿದೀಯಾ, ನೋಡು ಏನು ಮಾಡ್ತಾ ಇದೀಯಾ ಅಂತ ಪರಮಾತ್ಮ ಕೇಳಿದಾಗ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುತ್ತಂತೆ ಆ ಪಕ್ಷಿ. ಆವಾಗ ಹೇಳುತ್ತಂತೆ, ನೋಡು, ನಿನ್ನ ರೆಕ್ಕೆ ಕೆಳಗಡೆ ಇರುವಂತಹ ಕಲ್ಲುಗಳನ್ನು ನೀನು ಯಾವತ್ತು ಬಿಟ್ಟು ಕೊಡ್ತೀಯಾ, ಯಾವಾಗ ಅದನ್ನು ಬಿಟ್ಟು ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತೀಯಾ, ಆವಾಗ ನಿನ್ನ ಸುಂದರವಾದ ಜೀವನ ಪ್ರಾರಂಭ ಆಗತ್ತೆ ಅಂತ ಹೇಳುತ್ತಂತೆ. ಆವಾಗ ತಕ್ಷಣ ಅದಕ್ಕೆ ಗೊತ್ತಾಗಿ ಆ ಕಲ್ಲುಗಳನ್ನು ಬಿಟ್ಬಿಡುತ್ತಂತೆ, ಕೆಳಗಡೆ ಬಿಟ್ಬಿಡುತ್ತೆ. ಆವಾಗ ಹಗೂರ ಆಗತ್ತೆ, ರೆಕ್ಕೆಗಳು ಹಾರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸುಂದರವಾದ ಪ್ರಪಂಚವನ್ನು ಸವಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸುಂದರವಾದ ಸೌಂದರ್ಯದ ಸೊಬಗನ್ನು ಅದನ್ನು ಹುಡುಕೊಂಡು ಹೋಗುತ್ತೆ. ಅದು ಖುಷಿ ಆಗತ್ತೆ, ತುಂಬ ಕೃತಜ್ಞತರಾಗಿ ಪರಮಾತ್ಮಂಗೆ ಕೃತಜ್ಞತೆ ಹೇಳಿ ಹೋಗುತ್ತೆ ಡಿಯರ್ ಫ್ರೆಂಡ್. ಹೀಗೆ ನೋಡಿ, ನಮ್ಮ ಜೀವನದಲ್ಲಿ ನಾನು ಈ ಒಂದು ಸ್ಟೋರಿ ಮುಖಾಂತರ ನಿಮಗೆ ತಿಳಿಸುತ್ತೇನೆಂದರೆ, ಎಷ್ಟೋ ವಿಚಾರಗಳು, ನೆಗೆಟಿವ್ ವಿಚಾರಗಳು, ಹಿಂದೆ ನಡೆದಂಥ ಘಟನೆಗಳಾಗಿರ್ಬೋದು, ನಾವು ಅದನ್ನು ಸ್ಟೋರ್ ಮಾಡ್ಕೊಂಡು ನಮ್ಮ ಮನಸ್ಸನ್ನು ಭಾರ ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ಕಾಣುವಂತಹ ಮುಂದಿನ ಭವಿಷ್ಯದ ದಿನಗಳನ್ನು ನಮಗೆ ನೋಡೋದಕ್ಕಾಗ್ತಾ ಇಲ್ಲ. ಅವುಗಳ ಬಗ್ಗೆ ಭರವಸೆ ಇಲ್ದಂಗೆ ನಮಗೆ ನಾವೇ ಖಿನ್ನತೆಗೆ ಒಳಪಡ್ತಾ ಇದ್ದೀವಿ ಡಿಯರ್ ಫ್ರೆಂಡ್. ಹಾಗಾಗಿ ನೀವಿವಾಗ ನೋಡಬೇಕು, ಆ ಪಕ್ಷಿ ಥರ ಕಲ್ಲುಗಳನ್ನು ಹಿಡ್ಕೊಂಡು ನಿಮ್ಮ ಮನಸ್ಸನ್ನು ಭಾರವಾಗಿ ಇಟ್ಕೊಳ್ತೀರೋ, ಅಥವಾ ಆ ಪಕ್ಷಿ ಬಿಟ್ಟ ಹಾಗೆ ಬಿಟ್ಟು ಆ ಕಲ್ಲುಗಳನ್ನು ಬಿಟ್ಟುಕೊಟ್ಟು ನೀವು ಹ್ಯಾಪಿಯಾಗಿರ್ತೀರಾ, ನಿಮ್ಮ ಮನಸ್ಸನ್ನು ಹಗೂರ ಮಾಡ್ಕೊಳ್ತೀರೋ. ನೋಡಿ, ಎಲ್ಲ ನೆಗೆಟಿವ್ ವಿಚಾರಗಳನ್ನು ಕಂಪ್ಲೀಟ್ ಡಿಲೀಟ್ ಮಾಡಿ